ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಇರಗಂಪಲ್ಲಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ 5 ಮನೆಗಳ ಮೇಲೆ ದಾಳಿ. ಸುಮಾರು 50,000 ರು ಬೆಲೆಯ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಶ್ರೀನಿವಾಸಪ್ಪ ಮತ್ತು ಬಟ್ಲಹಳ್ಳಿ PSI ಪಾಪಣ್ಣ ನೇತೃತ್ವದ ತಂಡ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ 5 ಮನೆಗಳ ಮೇಲೆ ಶನಿವಾರ ಬೆಳಗಿನ ಜಾವ ಸುಮಾರು 2:30 ದಾಳಿ ನಡೆಸಿ ಸುಮಾರು 50,000 ರು ಬೆಲೆ ಬಾಳುವ ವಿವಿಧ ಮದ್ಯವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಇರಗಂಪಲ್ಲಿ ಗ್ರಾಮದ ರಂಜಿತ್, ರಮೇಶ್, ಬದ್ರಿನಾಥ್, ಬಾಲಾಜಿ ಮತ್ತು ಪೆದ್ದರೆಡ್ಡಿ ಎಂಬುವರ ಮನೆಗಳ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಲು ಶೇಖರಣೆ ಮಾಡಿಟ್ಟುಕೊಂಡಿರುವುದಾಗಿ ಸಿಕ್ಕ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಿದ್ದಾರೆ. ಮೊದಲು ರಂಜಿತ್ ಬಿನ್ ವೆಂಕಟರಾಯಪ್ಪನವರ ಮನೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು ನಂತರ ರಮೇಶ್ ಬಿನ್ ಸೀನಪ್ಪ, ಬದ್ರಿನಾಥ್ ಬಿನ್ ಲೇಟ್ ತಲಾರಿ ಮುನಿಯಪ್ಪ, ಬಾಲಾಜಿ ಬಿನ್ ವೆಂಕಟರಮಣಪ್ಪ ಹಾಗೂ ಪೆದ್ದರೆಡ್ಡಿ ಬಿನ್ ಲೇಟ್ ವೆಂಕಟರೆಡ್ಡಿಯ ಮನೆಗಳ ಮೇಲೆ ದಾಳಿ ನಡೆಸಿದ ಪೊಲೀಸರು ತಾಲೂಕಿನ ಕೆಂಚಾರ್ಲಹಳ್ಳಿ ಮತ್ತು ಬಟ್ಲಹಳ್ಳಿ ಬಾರ್ಗಳಿಂದ ಖರೀದಿ ಮಾಡಿಕೊಂಡು ಬಂದು ಮನೆಯಲ್ಲಿ ಅಕ್ರಮವಾಗಿ ಇಟ್ಟುಕೊಂಡು ಮದ್ಯ ಮಾರಾಟ ಮಾಡುತ್ತಿದ್ದ ವಿವಿಧ ಬ್ರ್ಯಾಂಡಿನ ಮದ್ಯವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನು ಬಂಧಿಸಿ ಆರೋಪಿಗಳ ವಿರುದ್ಧ ಕಲಂ 32, 34 KP ಆಕ್ಟ್ ಪ್ರಕಾರ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.